ಕಳಪೆ ಬಿತ್ತನೆ ಬೀಜ ಹಾಗೂ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ಬಂದಿರುವ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಬೇಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ 3 ದಿನಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ರೈತರಿಗೆ ಪರಿಹಾರ ನೀಡುವಂತೆ ರೈತ ಸಂಘ ನಡೆಸುತ್ತಿದ್ದ ಅಹೋರಾತ್ರಿ ಮುಷ್ಕರವನ್ನು ಅಧಿಕಾರಿಗಳು ಮನವೊಲಿಸುವ ಮೂಲಕ ಕೈಬಿಡಿಸಲಾಯಿತು. ಈ ವೇಳೆ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ನಮಗೆ ಸರ್ಕಾರದ ಸುಳ್ಳು ಭರವಸೆ ಬೇಕಾಗಿಲ್ಲ. ಪರಿಹಾರದ ಜೊತೆ 22 ಅಂಗಡಿಗಳಿಂದ ನೀಡಿರುವ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅವರ ಪರವಾನಗಿಯನ್ನು ರದ್ದುಗೊಳಿಸಿ ಪ್ರಕರಣ ದಾಖಲಿಸಿ, ಅಲ್ಲದೆ 1 ವಾರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಯನ್ನು ಸ್ವೀಕರಿಸಲು ಎಲ್ಲ ಕೃಷಿ ಇಲಾಖೆಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇರೆ ನಾವು ಪ್ರತಿಭಟನೆಯನ್ನು ವಾಪಸ್ ಪಡೆಯುತ್ತಾ ಇದ್ದು, ಇದು ಈಡೇರದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಬೇಕಾಗುತ್ತದೆ ಅಂತ ತಿಳಿಸಿದರು. ಅಲ್ಲದೆ ಸರ್ಕಾರ ಸಮರ್ಪಕವಾಗಿ ಬೆಳೆ ಪರಿಹಾರವನ್ನು ನೀಡುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದು, ಅದಕ್ಕೆ ಅವರು ಭರವಸೆ ನೀಡುವ ಮೂಲಕ ನಾಳೆಯಿಂದ ಎಲ್ಲ ಕೃಷಿ ಇಲಾಖೆಗಳಲ್ಲಿ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಗಳನ್ನು ಪಡೆಯಲು ಮುಂದಾಗಲಿದ್ದಾರೆ. ಪ್ರತಿಯೊಬ್ಬ ರೈತರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ನಿನ್ನೆಯಿಂದ ಏನು ಮುಸ್ಕಿನ ಜೋಳಕ್ಕೆ ಬಿಳಿಸುಳಿ ರೋಗ ಕಳಪೆ ಬಿತ್ತನೆ ಬೀಜದಿಂದ ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ತಾಲೂಕು ಕಚೇರಿ ಮುಂದೆ 7/7/25 ಸೋಮವಾರ ಬೆಳಗ್ಗೆಯಿಂದ ಇವತ್ತು ಮಂಗಳವಾರ ರಾತ್ರಿವರೆಗೂ ಕೂಡ ಚಳುವಳಿಯನ್ನು ಮುಂದುವರಿಸಿದ್ವಿ. ಸರ್ಕಾರದ ಕೃಷಿ ನಿರ್ದೇಶಕರ ಈಗ ಭರವಸೆ ಏನು ಕಳಪೆ ಬಿತ್ತನೆ ಬೀಜ ಕಂಪನಿಯ ವಿರುದ್ಧ 22 ಕಂಪನಿಗಳ ವಿರುದ್ಧ ನಾವು ಮೊಕದ್ದಮೆಯನ್ನು ದಾಖಲು ಮಾಡ್ತೀವಿ, ಪ್ರಕರಣ ದಾಖಲು ಮಾಡ್ತೀವಿ. ನಾಳೆಯಿಂದ ನಷ್ಟಕ್ಕೊಳಗಾದಂಥ ಬೆಳೆ ಹಾನಿಗೊಳಗಾದಂಥ ರೈತರಿಂದ ಅರ್ಜಿ ಆಹ್ವಾನ ಮಾಡ್ತೀವಿ, ಅರ್ಜಿ ಸ್ವೀಕಾರ ಮಾಡ್ತೀವಿ ನಾಳೆಯಿಂದ. ಇನ್ನೊಂದು ವಾರದೊಳಗಡೆ ನಾವು ಸರ್ಕಾರದ ಜೊತೆ ಮಾತಾಡಿ ಏನೀಗ ಸರ್ಕಾರದ ಸ್ಕೇಲ್ ಆಫ್ ಫೈನಾನ್ಸು ಮೆಕ್ಕೆಜೋಳ ನಷ್ಟಕ್ಕೆ 23,400 ಇದೆ. ನಾವು ಕೇಳಿದೆ, ರೈತ ಸಂಘ ಕೇಳಿದೆ 50,000 ಪರಿಹಾರ ಕೊಡಬೇಕು ಅಂತೇಳಿ. ಇದು ಸ್ವಲ್ಪ ಕಾನೂನಾತ್ಮಕ ಅಥವಾ ಈ ಪಾಲಿಸಿ ಮ್ಯಾಟ್ರ್ ಇರೋದ್ರಿಂದ ನಾವು ಸರ್ಕಾರದ ಜೊತೆ ಚರ್ಚೆ ಮಾಡಿ, ಕೃಷಿ ಮಂತ್ರಿ ಮತ್ತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇನ್ನೊಂದು ವಾರದಲ್ಲಿ ಪರಿಹಾರದ ಮೊತ್ತ ಎಷ್ಟು ಅನ್ನೋದನ್ನು ತಿಳಿಸಿ ನಾವು ಅದೇನು DBT ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಆ ಮೂಲಕ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಿನ್ನೆಯಿಂದ ನಡೆದಂಥ ಚಳುವಳಿಯನ್ನು ಈಗ ತತ್ಕ್ಷಣಕ್ಕೆ ಚಳುವಳಿಯನ್ನು ಹಿಂಪಡ್ಕೊಳ್ತಾ ಇದ್ದೀವಿ. ಮತ್ತೊಂದು ಮಾತನ್ನು ಹೇಳಿದ್ದೀವಿ, ಇನ್ನು 7 ದಿವಸದಲ್ಲಿ ಪರಿಹಾರದ ಮೊತ್ತ ಘೋಷಣೆ ಆಗಲಿಲ್ಲ ಅಂತಂದರೆ ಈ ಹಾಸನ ಜಿಲ್ಲೆ ಏನು 3-4 ತಾಲೂಕು, ಅರಕಲಗೂಡು ಸ್ವಲ್ಪ ಇದೆ, ಬೇಲೂರು ಸ್ವಲ್ಪ ಇದೆ, ಆಲೂರು ಮತ್ತು ಹಾಸನ ಭಾಗದಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ರೈತರು. ನಾವೆಲ್ಲರೂ ಒಡಗೂಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಳುವಳಿಯನ್ನು ಸ್ಥಳಾಂತರ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀವಿ. ಮತ್ತು ಇಲ್ಲಿ ಇನ್ನೊಂದು ಆಶಾದಾಯಕ ಬೆಳವಣಿಗೆ ಅಂದರೆ ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳು, ರೈತ ಸಂಘದ ಮುಖಂಡರುಗಳು, ರೈತರುಗಳು ಮತ್ತು ಅಧಿಕಾರಿಗಳು ಒಟ್ಟಿಗೆ ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ಅವರು ಕೂಡ ಒಂದು ಮನವಿಯನ್ನು, ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ರೈತರಿಗೆ ಇಷ್ಟು ನಷ್ಟ ಆಗಿದೆ, ಶೀಘ್ರದಲ್ಲಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇದೆಲ್ಲದರ ಆಶಾಭಾವನೆಯನ್ನು ಇಟ್ಕೊಂಡು ನಾವು ಈಗ ಚಳವಳಿಯನ್ನು. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.